ನಾನು ಜಯರಾಮ್ ಶೆಟ್ಟಿ ಅಂತ ಕೋಟ ರೈತ ಧ್ವನಿ ಅಧ್ಯಕ್ಷ. ನಮ್ಮ ಈ ಸಂಘಟನೆಯ ಗೌರವ ಸಲಹೆಗಾರರು, ಮಾರ್ಗದರ್ಶಕರಂತ ಆದವರು ಟಿ ಮಂಜುನಾಥ್ ಗಿಳಿಯರವರು, ರಮೇಶ್ ಮೆಂಡನ್ ನಮ್ಮ ಕಾರ್ಯದರ್ಶಿಯಾದಂಥ ತಿಮ್ಮಣ್ಣ ಗಿಳಿಯರು ಹಾಗೂ ತಿಮ್ಮ ಕಾಂಚನವರು, ಹಾಗೂ ನಮ್ಮ ರೈತ ಸಂಘಟನೆಯ ಬಲ ತುಂಬರು ಸುಭಾಷ್ ಶೆಟ್ಟಿ ಗಿಳಿಯರವರು, ಹಾಗೂ ಎಲ್ಲ ನನ್ನ ರೈತ ಧ್ವನಿ ಮಿತ್ರರು, ಹಾಗೂ ಎಲ್ಲ ನನ್ನ ಪ್ರೀತಿಯ ಪತ್ರಿಕಾ ಮಿತ್ರರು. ವಿಷಯ ಏನಂತ ಹೇಳಿದರೆ, ಇದು ನಮ್ಮ ರೈತರ ಗೋಳಾಗಿದೆ. ಯಾಕಂತ ಹೇಳಿದರೆ, ಕೆಲವು ವರ್ಷದಿಂದ ನಾವು ಮೂಡುಗೆಳೆಯರಿನಲ್ಲಿ ನೆರೆಯಿಂದ ಕೃಷಿ ಭೂಮಿ ನಾಶವಾಗ್ತಾ ಇದೆ. ಅದಕ್ಕೆ ತಾವು ಸುಮಾರು ಕೆಲವು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಹೋದ ವರ್ಷ ನಾವು ರೈತರೆಲ್ಲ ಸೇರಿ ಒಂದು ಉಪವಾಸ ಸತ್ಯಾಗ್ರಹ ಮಾಡಿ ಒಂದು ಹೋರಾಟ ಮಾಡಿದ್ದೇವೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ತಗೊಂಡು ಹೋಗಿ ಸರ್ಕಾರಕ್ಕೆ ಅದನ್ನು ಫಾಲೋಅಪ್ ಮಾಡಿ ಏನೋ ನಮಗೊಂದು ಆಶೆ ಹೊರಿಸಿದ್ದಾರೆ. ನಮ್ಮ ಬೆಳಗಾವಿ ಅಧಿವೇಶನಕ್ಕೆ ಈ ಭಾಗದ ಉಸ್ತುವಾರಿ ಸಚಿವರು ನಮ್ಮನ್ನು ಕರ್ಕೊಂಡು ಹೋಗಿ ಡಿ ಕೆ ಸಿ ಹತ್ರ ನಮ್ಮ ಎಲ್ಲ ಸ್ನೇಹಿತರು ನಾವೆಲ್ಲ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ, ನಮ್ಮ ಈ ಹೋರಾಟದ ಮನವಿಯನ್ನು. ತದಾದ ನಂತರ ಅವರು ನಮಗೆ ಒಂದು 4.5 ಕೋಟಿ ಅನುದಾನವನ್ನು ತುರ್ತಾಗಿ ಯಾವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ನಾವು ಆ ಬಿಡುಗಡೆ ಆಗಿ 1 ವರ್ಷ ಆಗಿದೆ. ಸರ್ವೆ ಆಗಿದೆ, ಎಸ್ಟಿಮೇಟ್ ಆಗಿದೆ, ಇಂಜಿನಿಯರ್ ಇಂಜಿನಿಯರ್ ಎಲ್ಲ ಬಂದು ಅದನ್ನು ನೋಡ್ಕೊಂಡು ಹೋಗಿದ್ದಾರೆ. ಇದುವರೆಗೂ 1 ವರ್ಷ ಆಯ್ತು, ಇದುವರೆಗೂ ಆ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಇನ್ನು ನಾವು ಈ ರೀತಿಯಾಗಿ ನಾವು ಅವರು ಕೊಡ್ತಾರಂತ ಕೂತ್ಕೊಂಡ್ರೆ ನಮ್ಗೆ ಬರೋದು ಕಷ್ಟ. ಅದಕ್ಕೆ ನಾವು ಈವಾಗಲೇ ಇನ್ನು ಮುಂದಿನ ಒಂದು ಹೆಜ್ಜೆ ಇಡುವ ಬಗ್ಗೆ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕಾಗಿ ನಾವು ಇವತ್ತೊಂದು ಮನವಿಯೆಲ್ಲ ಜಿಲ್ಲಾಧಿಕಾರಿ ಕೊಟ್ಟು ಬಂದಿದ್ದೇವೆ. ನಿಮ್ಮ ಸ್ನೇಹಿತರೆಲ್ಲರನ್ನು ಕರೆದು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಿದ್ದೇವೆ. ಇದ್ರ ಬಗ್ಗೆ ಹೆಚ್ಚಿನ ಇದರಲ್ಲಿ ಹೋರಾಟ ಮಾಡಿದಂಥವರು, ಇದ್ರ ಬಗ್ಗೆ ನಮ್ಮ ಪೂರ್ಣ ತಿಳಿದವರು ಟಿಮಿಯತ್ಗೇರಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಪ್ಯೂರ್ಲಿ ಇದು ರೈತರ ಹೋರಾಟ, ಅನ್ನದಾತರ ಹೋರಾಟ. ನಮ್ಮ ಭಾಗದಲ್ಲಿ ಒಂದು 6-7 ಗ್ರಾಮ, ತೆಕ್ಕಟ್ಟೆ, ಉಳುತ್ತೂರು, ಮಣೂರು, ಗಿಳಿಯಾರು, ಚಿತ್ರಪಾಡಿ, ಕಾರ್ಕಡ, ಮೂಡಹಡು ಈ ಗ್ರಾಮಗಳನ್ನು ಸಂಪರ್ಕಿಸುವ ಒಂದು ಹೊಳೆ ಇದೆ. ಸೂಲಡ್ಪು ಮತ್ತು ಮಡಿವಾಳ ಸಾಲು ಹೊಳೆ ಅಂತ ಹೆಸರು. ಅದು ಸಿಲ್ಟು, ಅದಕ್ಕೆ ಹೂಳು ತುಂಬಿಕೊಂಡು ಮಳೆಗಾಲದಲ್ಲಿ ಬಹಳ ನಮ್ಮ ಭಾಗದ ರೈತರಿಗೆ ಮತ್ತು ಅಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲಿವರೆಗೆ ತೊಂದರೆ ಅಂತ ಹೇಳಿದರೆ, ಒಂದು 2-3 ಬಾರಿ ಅದನ್ನು ದೊಡ್ಡ ನೆರೆ ಬರುತ್ತೆ, ಕೃತಕ ನೆರೆ ಅದು ಬರುತ್ತೆ. ಬಂದರೆ ನೆರೆ ನೀರು ಇಳಿದೇ ಹೋಗೋದಿಲ್ಲ, ತಿಂಗಳಾನುಗಟ್ಟಲೆ ನೆರೆ ನೀರು ಇಳಿದು ಹೋಗೋದಿಲ್ಲ. ಕೃಷಿ ಫುಲ್ ಮುಳುಗಿ ಹೋಗಿ ಕೊಳತು ಹೋಗ್ತದೆ. ಮತ್ತು ಅದಕ್ಕಿಂತ ಜಾಸ್ತಿ ನಮಗೆ ಕೋಟ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕ ಮಾಡುವ 3 ಸಂಪರ್ಕ ರಸ್ತೆಗಳು, ಬೇಳೂರು, ಗುಳ್ಳಾಡಿ, ಚಿತ್ರಪಾಡಿ ರಸ್ತೆ ಮತ್ತು ಗಿಳಿಯಾರು ರಸ್ತೆ, ಅದು ಕಂಪ್ಲೀಟ್ ಬಂದಾಗತ್ತೆ. ಇದರ ಬಗ್ಗೆ ನಾವು ಊರಿನವರು ಮತ್ತು ರೈತರೆಲ್ಲ ಒಟ್ಟಾಗಿ ನಿರಂತರ ಒಂದು 3-4-5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಯಾವುದೇ ಫಲಶ್ರುತಿ ಇಲ್ಲ. ಎಲ್ಲ ರಾಜಕಾರಣಿಗಳ, ಶಾಸಕರ, ಸಂಸದರು, ಎಲ್ಲ ರಾಜಕೀಯ ನೇತಾರರ ಮನೆಗೆ ಹೋಗಿ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಅಧಿಕಾರಿಗಳನ್ನು ಮೀಟ್ ಆಗಿದ್ದೇವೆ, ಜಿಲ್ಲಾಧಿಕಾರಿಗಳ ಹಿಡಿದು ಎಲ್ಲರನ್ನು ಕೂಡ ಮೀಟ್ ಆಗಿದ್ದೇವೆ. ಕಳೆದ ವರ್ಷ ಒಂದು ಸಣ್ಣ ಮಟ್ಟದ ಒಂದು ಬೆಳವಣಿಗೆ ಆಗಿದೆ. ನಮಗೊಂದು ಆಶೆ ಇತ್ತು, ಈ ಸರ್ತಿ ಅದನ್ನು ಹೂಳೆತ್ತಾರೆ ಅಂಥೇಳಿ. ಯಾಕಂತ ಹೇಳಿದರೆ, ನಮ್ಮ ಉಸ್ತುವಾರಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾರ್ಗದರ್ಶನದಂತೆ ಅವರೇ ನಮ್ಮನ್ನು ಬೆಳಗಾವಿಯ ವಿಶೇಷ ಅಧಿವೇಶನ ಕರ್ಕೊಂಡು ಹೋಗಿದ್ದೆ, ಚಳಿಗಾಲದ ಅಧಿವೇಶನ ಕರ್ಕೊಂಡು ಹೋಗಿದ್ದೆ ಬೆಳಗಾವಿಗೆ. ರೈತರು ಒಂದು 50 ಜನ ನಾವು ರೈತರು ಹೋಗಿದ್ದೆವು ಬಸ್ ಮಾಡಿ. ಅಲ್ಲಿ ಹೋಗಿ ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಾಗ ಅದು ಸ್ಪಾಟಲ್ಲೇ ಉಪಮುಖ್ಯಮಂತ್ರಿಗಳು ಟಿಪ್ಪಣಿ ಬರೆದರು ನಮ್ಮ ಮನವಿ ಮೇಲೆ. 4.5 ಕೋಟಿ ಅನುದಾನವನ್ನು ವಾರಾಹಿ ಯೋಜನೆ ಎಡಿ ಆ ನಿಗಮದಿಂದ ಬಳಸಿಕೊಂಡು ಈಗ ಸದ್ಯಕ್ಕೆ ನೀವು ಹೂಳೆತ್ತುವ ಕಾಮಗಾರಿಯನ್ನು ಮಾಡಿ, ಮತ್ತು 3 ಕಿರಿದಾದ ತೂಬು ಸೇತುವೆಗಳಿವೆ, ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ಅಲ್ಲಿಗೆ ಪಿಲ್ಲರ್ ಸೇತುವೆಗಳನ್ನು ಮಾಡಬೇಕು. ಅದನ್ನು ಮುಂದಿನ ಅನುದಾನದಲ್ಲಿ ನಾವು ಮಾಡಿಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟರು. ಟಿಪ್ಪಣಿ ಕೂಡ ಹಾಕಿದ್ರು. ಆ ಟಿಪ್ಪಣಿಯಂತೆ ವಾರಾಹಿಯ ಇಂಜಿನಿಯರ್ಗಳು ಸ್ಥಳ ಸಮೀಕ್ಷೆ ಮಾಡಿ ನಾವೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ವಿ. ಬಂದು 4.5 ಕೋಟಿಗೆ ಒಂದು ರಿವೈಸ್ಡ್ ಎಸ್ಟಿಮೇಟನ್ನು ಮಾಡಿದರು. ಅದು ಟೆಕ್ನಿಕಲ್ ಸ್ಕ್ರೂಟಿನಿಯಾಗಿ ಮುಖ್ಯ ಅಭಿಯಂತರರು ನಮ್ಮ ಕರ್ನಾಟಕ ನೀರಾವರಿ ನಿಗಮ ಅಲ್ಲಿಗೆ ಹೋಗಿದೆ. ಯಾಕಂತ ನಮ್ಗೆ ಗೊತ್ತಿಲ್ಲ. ಒಂದು 4 ಸರ್ತಿ ನಾವು ಅವರ ಚೇಂಬರಿಗೆ ಹೋಗಿ ಅವ್ರನ್ನ ಮೀಟಾಗಿ ಮಾತಾಡಿದ್ದೇವೆ. ಟೆಂಡರ್ ಪ್ರಕ್ರಿಯೆ ಮಾಡಿ, ಹಣ ಉಂಟಲ್ಲ ಮಾಡಿ ಅಂತೇಳಿ.
ಬೇರೆ ಬೇರೆ ಕಾರಣಕ್ಕೆ ಅದನ್ನು ಮುಂದೂಡ್ತಾ ಇದ್ದಾರೆ ಅವರು. ಇವತ್ತಿಗೂ ಕೂಡ ಟೆಂಡರ್ ಆಗಿಲ್ಲ. ಈಗ ನೆಕ್ಸ್ಟು ಇದೀಗ ಜನವರಿ ತಿಂಗಳು ಬಂತು, ಒಂದು 6 ತಿಂಗಳಲ್ಲಿ ಮತ್ತೆ ಮಳೆಗಾಲ ಬರ್ತದೆ, ಮತ್ತದೇ ಗೋಲ್ಡ್ ನಮ್ಮದು. ಅದ್ರ ಜೊತೆಗೆ ನಮ್ಮ ಭಾಗದ ಜನ ಈ ರೈತ ಧ್ವನಿ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಟಿದ್ದಾರೆ. ನಾವು ಕರೆದಾಗ ಬಂದಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ಬೆಳಗಾವಿ ಬಂದಿದ್ದಾರೆ, ಅನೇಕ ಅಧಿಕಾರಿಗಳ ಮನೆ ಬಾಗಿಲಿಗೆ ಬಂದಿದ್ದಾರೆ, ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಬಂದಿದ್ದಾರೆ. ಹಾಗಾಗಿ ನಾವು ಆ ಹೋರಾಟವನ್ನು ಅರ್ಧಕ್ಕೆ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಿನ್ನೆ ನಾವು ಅದರ ಜಿಲ್ಲಾ ಸಮಿತಿಯ ಸಭೆ ಮಾಡಿ ನಿರ್ಣಯಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ಮುಂದಿನ 15 ದಿನಗಳ ಒಳಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಏನು ದೊಡ್ಡ ಸಮಸ್ಯೆ ಇಲ್ಲ. ಪಾಪ ಸನ್ಮಾನ್ಯ DK ಶಿವಕುಮಾರ್ ಅವರು 4.25 ಕೋಟಿ ಅನುದಾನವನ್ನು ಕೊಡಿ ಅಂತೇಳಿ ಟಿಪ್ಪಣಿ ಕೂಡ ಬರೆದಿದ್ದಾರೆ, ಎಸ್ಟಿಮೇಟ್ ಆಗಿದೆ. ಅವರು ಅದನ್ನು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಂಡು ಟೆಂಡರ್ ಕರೆದು ಕಾಮಗಾರಿ ಆರಂಭ ಮಾಡಬೇಕಾಗ್ತದೆ. ಅದನ್ನು ದಯಮಾಡಿ ಮಾಡಬೇಕು. ಇದು ಯಾವುದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ. ದಯಮಾಡಿ ಇದನ್ನು ನೀವು ಪತ್ರಕರ್ತ ಮಿತ್ರರು ನೋಟ್ ಮಾಡ್ಕೊಳ್ಬೇಕು. ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ. ರೈತರ ಹಕ್ಕಿಗೋಸ್ಕರ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ, ಅಧಿಕಾರಿ ವರ್ಗದವ್ರನ್ನ ಎಚ್ಚರಿಸಲಿಕ್ಕೆ, ಅವರೇನು ನಮ್ಮದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಮತ್ತೆ ಸ್ಪೀಡಾಗಿ ಮಾಡಲಿಕ್ಕೆ ನಮ್ಮ ಪರ ಇರುವ ಜನಪ್ರತಿನಿಧಿಗಳಿಗೂ ಕೂಡ ಒಂದು ವಯಸ್ಸು ಬರ್ತದೆ. ನಾವು ರೈತರು ಹೋರಾಟ ಮಾಡಿದಾಗ ಅವ್ರ ಮಾತಿಗೂ ಒಂದು ಬೆಲೆ ಬರ್ತದೆ. ಹಾಗಾಗಿ ನಾವು ರೈತರೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ. ಸರ್ಕಾರದ ವಿರುದ್ಧ ಅಲ್ಲ, ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಅಲ್ಲ, ನಾವು ರೈತರ ಪರ, ರೈತ ಧ್ವನಿಯಾಗಿ ನಾವು ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ಮುಂದಿನ 15 ದಿನಗಳ ಒಳಗೆ ಟೆಂಡರ್ ಪ್ರಕ್ರಿಯೆಯನ್ನು ಪೂರೈಸಿ ಆ ಕಾಮಗಾರಿಗೆ ಒಂದು ವೇಗವನ್ನು ಕೊಡದೇ ಇದ್ದರೆ ನಾವು ರೈತ ಧ್ವನಿಯ ನೇತೃತ್ವದಲ್ಲಿ ಬ್ರಹ್ಮಾವರ ತಾಲೂಕು ತಹಶೀಲ್ದಾರರ ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿ ನಮ್ಮ ದನಕರುಗಳು, ನಮ್ಮ ಹೋರಿ ಎಲ್ಲ ತಗೊಂಡು ಬಂದು ದೊಡ್ಡ ಮಟ್ಟದ ಒಂದು ಯಾವ ಸ್ವರೂಪದ ಪ್ರತಿಭಟನೆ ಅಂಥೇಳಿ ನಾವು ನಿರ್ಣಯ ಮಾಡ್ತೇವೆ. ಅಹರ್ನಿಶಿ ಮಾಡಬೇಕಾ, ಅನಿರ್ದಿಷ್ಟಾವಧಿ ಮಾಡಬೇಕಾ, ಉಪವಾಸ ಸತ್ಯಾಗ್ರಹ ಮಾಡಬೇಕೆನ್ನುವುದನ್ನು ನಿರ್ಣಯ ಮಾಡ್ತೇವೆ. ಇದನ್ನು ಖಂಡಿತ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಮೊದಲ ಹಂತದಲ್ಲಿ ಒಂದು ಪಕ್ಷ ನಮ್ಮ ಈ ಒಂದು ಹೋರಾಟಕ್ಕೆ ಸರ್ಕಾರ ವ್ಯವಸ್ಥೆ ಮಣಿದು ಟೆಂಡರ್ ಪ್ರಕ್ರಿಯೆಯನ್ನು ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆಯನ್ನು, ರಸ್ತೆ ರೋಕೋ ಪ್ರತಿಭಟನೆ, ಮಂತ್ರಿಗಳಿಗೋ ಅಥವಾ ಯಾರಾದರೂ ಬಂದಾಗ ಕಪ್ಪು ಬಾಟವನ್ನು ತೋರಿಸುವ ಪ್ರತಿಭಟನೆ ಇರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಿಗೆ ಮುತ್ತಿಗೆ ಹಾಕುವಂಥ ಪ್ರತಿಭಟನೆಗಳಿರ್ಬೋದು. ನಮ್ಮ ಎಲ್ಲ ಗ್ರಾಮ ಪಂಚಾಯತ್, ಈ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಇವತ್ತು ಅವರು ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಇದು ಅತ್ಯಂತ ತುರ್ತಾಗಿ ಆಗಬೇಕಾದ ಕೆಲಸ. ರೈತರಿಗೆ ಇದರಿಂದ ಉಪಯೋಗ ಇದೆ, ರೈತರ ಜೀವನ ಇದರಿಂದ ಒಳ್ಳೆಯದಾಗತ್ತೆ, ನೀವು ಈ ಕಾಮಗಾರಿಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ನಿರ್ಣಯಗಳನ್ನು ತಕ್ಕೊಂಡು ಆ ಪ್ರತಿಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಪಂಚಾಯತ್ಗಳಲ್ಲಿ ಕೂಡ ಈ ಬಗ್ಗೆ ಯಾವ ರೀತಿ ಹೋರಾಟಗಳನ್ನು ಮಾಡಬಹುದು ಎನ್ನುವ ನಿಟ್ಟಿನಲ್ಲಿ ಕೂಡ ನಾವು ರೈತ ಧ್ವನಿ ಆಲೋಚನೆ ಮಾಡ್ತಿದ್ದೇವೆ. ಹಾಗಾಗಿ ಪ್ರಥಮ ಹಂತದಲ್ಲಿ ನಾವು ವ್ಯವಸ್ಥೆಗೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ 15 ದಿನದೊಳಗೆ ಈ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಕಾಮಗಾರಿಗೆ ಯಾರು ಅದನ್ನು ಯಾವ ಏಜೆನ್ಸಿ ಮೂಲಕ ಮಾಡ್ತಾ ಇರೋದನ್ನು ನಿರ್ಣಯ ಮಾಡಬೇಕು. ಈ ಸ್ಥಗಿತಗೊಂಡಿರುವ ಪ್ರಕ್ರಿಯೆ ಮರುಚಾಲನೆ ಆಗಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ನಮಗೆ ಸಹಾಯ ಸಹಕಾರ ಮಾಡಬೇಕು. ಯಾವುದೇ ರಾಜಕೀಯ ಇಲ್ಲ ಇದರಲ್ಲಿ. ಮತ್ತೆ ಹೇಳ್ತೀನಿ, ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾನೊಬ್ಬ ಮೂಲತಃ ಶೋಷಿತ ಸಮುದಾಯದ ಹೋರಾಟಗಾರ. ನಾವು ಯಾವತ್ತೂ ರಾಜಕೀಯ ಮಾಡಿದವರಲ್ಲ. ಇಲ್ಲಿ ಬಂದವರೆಲ್ಲರೂ ಕೂಡ ಬೇರೆ ಬೇರೆ ರೈತಾಪಿ ಕೆಲಸಗಳನ್ನು ಮಾಡಿಕೊಂಡು, ಪಾಪ ಬೇಸಾಯ, ತಿಮ್ಮ ಕಾಂಚನ್ ಇರ್ಬೋದು, ನಮ್ಮ ಸುಭಾಷ್ ಎಲ್ಲರೂ ಕೂಡ ರೈತ ಕೆಲಸಗಳನ್ನೇ ಮಾಡ್ಕೊಂಡಿದ್ದಾರೆ. ರಾಜಕೀಯ ಹೋರಾಟದ್ದು ಅಲ್ಲ. ಹಾಗೆ ಯಾವ ಕಾರಣಕ್ಕೂ ಇದು ಬಿಂಬಿತ ಆಗಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.